ನಮಸ್ಕಾರ ಎಲ್ಲರಿಗೂ. ಇದು ಬೆಳಗ್ಗೆಯಿಂದ ಎಲ್ಲ ಮುಖ್ಯ ಆಯುಕ್ತರು ಹಾಗೂ ನಮ್ಮ 5 ಪಾಲಿಕೆಗಳ ಆಯುಕ್ತರು ಹಾಗೂ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಸಿಇಒ ಈ ಕಸ ನಿರ್ವಹಣೆ ಬಗ್ಗೆ ಮತ್ತು ಕಸ ಸಂಗ್ರಹಣೆ ಬಗ್ಗೆ ಸುದೀರ್ಘವಾಗಿ ಬೆಳಗ್ಗೆಯಿಂದ ಕೂಡ ಚರ್ಚೆ ಮಾಡಿ ಸುಧಾರಣಾ ಕ್ರಮಗಳ ಬಗ್ಗೆನೂ ಚರ್ಚೆ ಮಾಡಿದ್ದೇವೆ. ಅದರ ಬಗ್ಗೆ ಒಂದೆರಡು ಮಾತು ಹೇಳೋದಕ್ಕೆ ಮೊದಲು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನೇತೃತ್ವದಲ್ಲಿ ಒಂದು ಪ್ರಮುಖ ತೀರ್ಮಾನವನ್ನ ನಾವು ಕೈಗೊಂಡಿದ್ದೇವೆ. ಅದನ್ನ ಕೈಗೊಂಡ ತೀರ್ಮಾನವನ್ನ ಈಗ ಅನುಷ್ಠಾನಕ್ಕೂ ಸಹ ತಂದು ಕೊಟ್ಟಿದ್ದೇವೆ. ಬೆಂಗಳೂರಿನಲ್ಲಿ ರಸ್ತೆಗಳ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅನ್ನೋದು ಜನಗಳ ಬಯಕೆ, ನಿರೀಕ್ಷೆ. ಆ ಕಾರಣದಿಂದ ಈ ಪ್ರಮುಖ ರಸ್ತೆಗಳನ್ನ ಹೊರತುಪಡಿಸಿ ಆಂತರಿಕ ರಸ್ತೆಗಳು, ಇಂಟರ್ನಲ್ ರೋಡ್ಸ್, ವಾರ್ಡ್ ರೋಡ್ಸ್ ಅಂತಾನು ವಾಡಿಕೆಯಲ್ಲಿ ನಾವು ಕರೀತೇವೆ, ಆಂತರಿಕ ರಸ್ತೆಗಳು ಸುಧಾರಣೆಯನ್ನ ಒಂದು ಸಮರೋಪಾದಿಯಲ್ಲಿ ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ ಇಡೀ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಆಂತರಿಕ ರಸ್ತೆಗಳು, ವಾರ್ಡ್ ರೋಡ್ಸ್ ಹಾಳಾಗಿದ್ದಾವೆ ಅವುಗಳನ್ನ ತತ್ಕ್ಷಣ ಗುರುತಿಸಿ ಅವುಗಳಿಗೆ ಹೊಸದಾಗಿ ರಸ್ತೆಯನ್ನ ಮಾಡಲಿಕ್ಕೆ, ಡಾಂಬರೀಕರಣ ಮಾಡಲಿಕ್ಕೆ ಅಂದಾಜನ್ನ ತಯಾರು ಮಾಡಿ ಅಲ್ಪಾವಧಿಯ ಟೆಂಡರ್ ಅನ್ನ ಮಾಡಿ ಕೂಡಲೇ ಆ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ ಇವತ್ತು ನಾವು ಆದೇಶವನ್ನ ಹೊರಡಿಸಿ ಅದಕ್ಕೆ ಸರ್ಕಾರದಿಂದ 2,000 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನ ಕೊಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಆದೇಶವನ್ನ ಹೊರಡಿಸಿದ್ದೇವೆ. ಸೊ ರಿಪೀಟ್ ಮಾಡೋದಾದ್ರೆ, ಬೆಂಗಳೂರಿನಲ್ಲಿ ಹದಗೆಟ್ಟಿರ್ತಕ್ಕಂತಹ ಇಂಟರ್ನಲ್ ರೋಡ್ಸ್, ವಾರ್ಡ್ ಲೆವೆಲ್ನ ರಸ್ತೆಗಳು, ಅಂತ ರಸ್ತೆಗಳು ಯಾವ್ಯಾವ್ದು ಹದಗೆಟ್ಟಿದೆ ಅಂತಹ ರಸ್ತೆಗಳನ್ನ ಕೂಡಲೇ ಅವುಗಳ ಮರುಡಾಂಬರೀಕರಣ ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ 2,000 ಕೋಟಿ ರೂಪಾಯಿಗಳ ಅನುದಾನವನ್ನ ಅವರಿಗೆ ಒದಗಿಸಿಕೊಟ್ಟು ಅಲ್ಪಾವಧಿಯಲ್ಲಿ ಟೆಂಡರ್ ಮಾಡಿ ಇವುಗಳನ್ನ ಕೂಡಲೇ ಡಾಂಬರೀಕರಣ ಕೈಗೆತ್ತಿಕೊಳ್ಳಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾವಿವತ್ತು ಮುಖ್ಯ ಆಯುಕ್ತರು ಮತ್ತು 5 ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೇನೆ. ಕೂಡಲೇ ಈ ರೀತಿಯ ರಸ್ತೆಗಳನ್ನ ಗುರುತಿಸಬೇಕು, ಅವುಗಳಿಗೆ ಅಂದಾಜು ಪಟ್ಟಿಯನ್ನ ತಯಾರು ಮಾಡಬೇಕು ಹಾಗೂ ಶಾರ್ಟ್ ಟರ್ಮ್ ಟೆಂಡರ್ ಮಾಡಬೇಕು ಮತ್ತು ಆದಷ್ಟು ಶೀಘ್ರವಾಗಿ ಇವುಗಳ ಕೆಲಸವನ್ನು ಕೂಡ ಆರಂಭ ಮಾಡಬೇಕು. ಸೊ ರಿಪೀಟ್ ಮಾಡ್ತೇನೆ, ಫಸ್ಟ್ ಈಗ ಹದಗೆಟ್ಟಿರುವ ರಸ್ತೆಗಳನ್ನ ಗುರುತಿಸಬೇಕು, ಆ ರಸ್ತೆಗಳ ಮರುಡಾಂಬರೀಕರಣಕ್ಕೆ ಎಸ್ಟಿಮೇಟ್ ಅನ್ನ ತಯಾರು ಮಾಡಬೇಕು, ಅಂದಾಜು ಪಟ್ಟಿಯನ್ನ, ಹಾಗೂ ಅಲ್ಪಾವಧಿ ಟೆಂಡರ್ ಮಾಡಬೇಕು ಮತ್ತು ಕೆಲಸವನ್ನ ಶೀಘ್ರವಾಗಿ ಆರಂಭ ಮಾಡಬೇಕು. ಇಷ್ಟು ಕೆಲಸವನ್ನ ತತ್ಕ್ಷಣ ಮೊದಲನೇ ಆದ್ಯತೆಯ ಮೇಲೆ ಮಾಡಬೇಕು ಅಂತ ಇವತ್ತು ನಾನು 5 ಆಯುಕ್ತರಿಗೆ ಮತ್ತು ಚೀಫ್ ಕಮಿಷನರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಹೊಸ ಸರ್ಕಾರ ಬಂದ ಕೂಡಲೇ ಜನಗಳ ನಿರೀಕ್ಷೆ ಅಪಾರವಾಗಿ ಇದೆ, ಬೆಂಗಳೂರಿನ ಜನಗಳ ನಿರೀಕ್ಷೆನೂ ಕೂಡ ಇದೆ. ಆ ಜನಗಳ ನಿರೀಕ್ಷೆಗೆ ತಕ್ಕ ಹಾಗೆ ಸರ್ಕಾರ ಕೆಲಸ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡು 2,000 ಕೋಟಿ ರೂಪಾಯಿಗಳನ್ನ ಈ ಕೆಲಸಕ್ಕೆ ನಾವು ಅನುದಾನವನ್ನ ಒದಗಿಸಿಕೊಡ್ತಾ ಇದ್ದೇವೆ. ಇದು ಮುಖ್ಯ ರಸ್ತೆಗಳನ್ನ ಹೊರತುಪಡಿಸಿ, ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ರೋಡ್ಸ್ ಅನ್ನ ಹೊರತುಪಡಿಸಿ ಇಂಟರ್ನಲ್ ರೋಡ್ಸ್ ಏನ್ ಹಾಳಾಗಿದ್ದಾವೆ ಅದಕ್ಕೆ ಆದ್ಯತೆ ಕೊಡ್ಬೇಕು. ಎಲ್ಲಾದ್ರೂ ಕೆಲವು ಕ್ಷೇತ್ರದಲ್ಲಿ ಆರ್ಟಿರಿಯಲ್ ರೋಡ್ಸ್ ತಗೊಳ್ಳೋಂಗಿದ್ರು ನಮ್ದೇನು ಅದ್ರ ಬಗ್ಗೆ ತಕರಾರಿಲ್ಲ, ಬಟ್ ಪ್ರಯಾರಿಟಿ ಇಂಟರ್ನಲ್ ರೋಡ್ಸ್ಗೆ ಅಂತ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ. ಸೊ ಎರಡನೇದು ಮುಖ್ಯವಾಗಿ ಇವತ್ತು ಸುದೀರ್ಘವಾಗಿ ಚರ್ಚೆ ಆಗಿದ್ದು ಕಸ ನಿರ್ವಹಣೆ ಬಗ್ಗೆ.
ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ತಮಗೆ ಹೇಳೋದು ಬೇಕಾಗಿಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ಕಸ ನಿರ್ವಹಣೆ ಬಗ್ಗೆ ಬಹಳ ಚರ್ಚೆ ಪ್ರತಿನಿತ್ಯ ಆಗ್ತಾನೆ ಇರುವಂತ ವಿಷಯ. ಸೊ ಸಮಸ್ಯೆ ಬಗ್ಗೆ ನಿಮ್ಗೆ ನಾನು ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಪರಿಹಾರ ಕ್ರಮಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ತತ್ಕ್ಷಣ ಈಗ ಹೊಸ ಟೆಂಡರ್ ಆಗಿದೆ, ಅದನ್ನ ಅನುಷ್ಠಾನ ಚರ್ಚೆಗಳು ನಡೀತಾ ಇದೆ. ಅದು ಅನುಷ್ಠಾನ ಬರೋವರೆಗೂ ಕೂಡ ನಾವು ಕಾಯಲಿಕ್ಕೂ ಆಗೋದಿಲ್ಲ. ಹೊಸ ಟೆಂಡರ್ 2 ಸಪರೇಟ್ ಟೆಂಡರ್ ಆಗಿದೆ. ಒಂದು ಯಾಕಂದ್ರೆ 2 ಇಶ್ಯೂಸ್ ಮಿಕ್ಸಪ್ ಆಗ್ಬಿಡುತ್ತೆ. ಕಲೆಕ್ಷನ್ ಮಾಡೋದಕ್ಕೆ 33 ಪ್ಯಾಕೇಜ್ ಮಾಡಿ ಬೆಂಗಳೂರಿನಲ್ಲಿ ಅದು ಸಪರೇಟ್ ಆಗಿ 33 ಟೆಂಡರ್ ಅನ್ನ ಕರೆದಿದ್ದಾರೆ. ಅದರಲ್ಲಿ ಒಂದು 6 ಟೆಂಡರ್ ಸ್ವಲ್ಪ ಕೋರ್ಟ್ ಅಲ್ಲಿ ಇದೆ. 6 ಟೆಂಡರ್ ಬಿಟ್ಟರೆ ಇನ್ನು 27 ಟೆಂಡರ್ ಫೈನಲೈಸೇಷನ್ ಸ್ಟೇಜ್ ಗೆ ಬಂದಿದೆ. ರಿಪೀಟ್ ಮಾಡ್ತೇನೆ, ಕಲೆಕ್ಷನ್ ಮಾಡೋದಕ್ಕೆ ಇಡೀ ಬೆಂಗಳೂರಿನಲ್ಲಿ ಒಂದು 33 ಪ್ಯಾಕೇಜ್ ಅನ್ನ ಮಾಡಿ ಏರಿಯಾ ವೈಸ್ 33 ಟೆಂಡರ್ ಆಗಿದೆ. ಒಂದು 6 ಮಾತ್ರ ಕೋರ್ಟ್ ನಲ್ಲಿದೆ. ಇನ್ನು ಉಳಿದಂತವುಗಳನ್ನ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಹಂತಕ್ಕೆ ಬಂದಿದೆ. ಆದ್ರೆ ಅದು ಹೊಸ ಟೆಂಡರ್ ಬಂದು ಅವರು ಕೈಗೆತ್ಕೊಂಡು ಅಲ್ಲಿವರೆಗೆ ನಾವು ಸುಧಾರಣೆಗೆ ಕಾಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸುಧಾರಣೆ ತತ್ಕ್ಷಣ ಆಗ್ಬೇಕು ಅಂತ ಹೇಳಿ ಹಾಲಿ ವ್ಯವಸ್ಥೆಯಲ್ಲೇನೆ ಏನೆಲ್ಲ ಸುಧಾರಣೆ ಮಾಡಬೇಕು ಅಂತ ನಾನು ಇವತ್ತು ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೇನೆ. ನಾನು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡಬೇಕು. ಕಷ್ಟ ಇದೆ, ಅಲ್ಲಿ ಕೆಲವು ಕಡೆ ವೆಹಿಕಲ್ ಕೊರತೆ ಇದೆ, ಕೆಲವು ಕಡೆ ಸಿಬ್ಬಂದಿ ಕೊರತೆ ಇದೆ, ಕೆಲವು ಕಡೆ ಹಳೆ ಗಾಡಿಗಳಿದಾವೆ. ಅಲ್ಲಿ ಕೆಲವರು ಟೆಂಡರ್ದಾರರು ಈಗ ಇರೋರು ಕಾಂಟ್ರಾಕ್ಟರ್ಸ್ ಎಷ್ಟು ಸಿಬ್ಬಂದಿ ಕೊಡಬೇಕು ಆ ಸಿಬ್ಬಂದಿ ಕೊಡ್ತಾ ಇಲ್ಲ. ಆ ವೆಹಿಕಲ್ಗಳಿಗೆ ಒಂದಕ್ಕೂ GPS ಇಲ್ಲ, ಯಾವ ವೆಹಿಕಲ್ಗೂ GPS ಇಲ್ಲ. GPS ಮ್ಯಾಂಡೇಟರಿ ಅಂತ ಹೈಕೋರ್ಟ್ ಹೇಳಿದೆ. ಆದ್ರೆ ಈಗಿರೋ ವೆಹಿಕಲ್ಗಳಲ್ಲಿ ಯಾವ್ದ್ರಲ್ಲೂ GPS ಇಲ್ಲ. ಮೆಜಾರಿಟಿ ವೆಹಿಕಲ್ಗಳಲ್ಲಿ ಯಾವ್ದು ಅಲ್ಲಿ ಇಲ್ಲಿ ಒಂದು ಇರಬಹುದು, ಯಾವ್ದ್ರಲ್ಲೂ ಇಲ್ಲ ಕಾಣುತ್ತೆ. ಹೈಕೋರ್ಟ್ ಡೈರೆಕ್ಷನ್ ಇದ್ರೂ ಕೂಡ ಯಾವ ವೆಹಿಕಲ್ ಅಲ್ಲೂ GPS ಇಲ್ಲ. ಇದೇ ಒಂದು ದುರ್ವ್ಯವಸ್ಥೆ ನಡ್ಕೊಂಡು ಬಂದಿದೆ. ಆದ್ರೆ ಅದು ಹೊಸ ಟೆಂಡರ್ ಈಗ ಅಲ್ಲ, ಬಹುಶಃ 6-7 ಬಾರಿ ಕರೆದಿದ್ದಾರೆ. ಪ್ರತಿ ಬಾರಿಯೂ ಕೂಡ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಹೊಸ ಟೆಂಡರ್ ಆಗ್ಲಿಕ್ಕೆ ಬಿಟ್ಟಿಲ್ಲ. ಆದ್ರೂ ಕೂಡ ಈಗ ಹಾಲಿ ಇರುವ ವ್ಯವಸ್ಥೆಯಲ್ಲೇ ಸುಧಾರಣೆ ತರಬೇಕು. ಹೊಸ ಟೆಂಡರ್ ಅವರಿಗೆ ನಾವು ಫೈನಲ್ ಆಗಿ ವರ್ಕ್ ಆರ್ಡರ್ ಕೊಡಕ್ಕೆ ಈಗ 15 ದಿನ ಆಗುತ್ತೋ 1 ತಿಂಗಳಾಗುತ್ತೋ ಗೊತ್ತಿಲ್ಲ. ಆದ್ರೆ ಅಲ್ಲಿವರೆಗೂ ನಾವು ಕಾಯದೆ ತತ್ಕ್ಷಣ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಹಾಲಿ ಸಿಸ್ಟಮ್ ಏನಿದೆ ಈಗ ಕಸ ಸಂಗ್ರಹಣೆ ವ್ಯವಸ್ಥೆ, ಇದು ಇನ್ನಷ್ಟು ನಾವು ತೀಕ್ಷ್ಣವಾಗಿ ಅದನ್ನ ಅನುಷ್ಠಾನ ಮಾಡಬೇಕು. ಈಗ ಸ್ವಲ್ಪ ಅದು ಇದೇ ಸಿಸ್ಟಮ್ ಅಲ್ಲಿ ಕಲೆಕ್ಷನ್ ಚೆನ್ನಾಗಿತ್ತು, ಸೆಗ್ರಿಗೇಷನ್ ಆಗ್ತಾ ಇತ್ತು. ರಸ್ತೆ ಬದಿಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಕಸ ಬಿಸಾಕುವ ವ್ಯವಸ್ಥೆ ಇರಲಿಲ್ಲ. ಇಷ್ಟೊಂದು ಬ್ಲಾಕ್ ಸ್ಪಾಟ್ಸ್ ಇರ್ತಾ ಇರಲಿಲ್ಲ ಮೊದಲು. ಇಷ್ಟೊಂದು ಜನ ರೋಡ್ಗೆ ತಗೊಂಡು ಬಂದು ಬಿಸಾಕುವಂತ ವ್ಯವಸ್ಥೆ ಇರ್ತಾ ಇರಲಿಲ್ಲ. ಆದ್ರೆ ಕಳೆದ ಕೆಲವು ದಿನ ಅಂದ್ರೆ ಸ್ವಲ್ಪ ವರ್ಷಗಳಿಂದ ಇದು ಶಿಥಿಲ ಆಗಿದೆ. ಸೊ ಹಾಗಾಗಿ ನಾನು ಇವತ್ತು ಚೀಫ್ ಕಮಿಷನರ್ ಮತ್ತು ನಮ್ಮ ಇದು ಏನು ಸಿಇಒ ಅವರು ಮತ್ತು ಎಲ್ಲ ಕಮಿಷನರ್ಗೆ ಹೇಳಿದ್ದೇನೆ, ನಮ್ಮ ಗ್ರೌಂಡ್ ಲೆವೆಲ್ ಸಿಬ್ಬಂದಿ ಮಾರ್ಷಲ್ಸ್ ಇದ್ದಾರೆ, ಲೀಗ್ ವರ್ಕರ್ಸ್ ಇದ್ದಾರೆ, ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡುವಂತ ಸಿಬ್ಬಂದಿ ಇದ್ದಾರೆ, ಆಟೋ ಟಿಪ್ಪರ್ಗಳಿದ್ದಾವೆ. ಇವೆಲ್ಲವೂ ಕೂಡ ಏನು ವ್ಯವಸ್ಥೆ ಇದೆ ಅದು ಸರಿಯಾಗಿ ಕೆಲಸ ಮಾಡಬೇಕು. ಇದನ್ನ ನಾನು ಇವತ್ತು ಅವರಿಗೆ ಒತ್ತಾಯ ಮಾಡಿ ಹೇಳಿದೆ. ಮತ್ತೆ ಅವರಿಗೆ ನಾನು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ನಾನು ಫೀಲ್ಡ್ಗೆ ಬರೋದಕ್ಕೆ ಶುರುವಾದ ಮೇಲೆ ಫೀಲ್ಡ್ ಅಲ್ಲಿ ಏನಾದರೂ ಇವರು ಸಮರ್ಪಕವಾಗಿ ಕೆಲಸ ಮಾಡದೇ ಇರುವಂತಹದ್ದು ಕಂಡು ಬಂದ್ರೆ ಆವಾಗ ಅವರು ಅದಕ್ಕೆ ಆಕ್ಷನ್ ಅನ್ನು ಕೂಡ ಅವರು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ನಮ್ಮ ಇರುವಂತಹ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದ್ರೆ ಒಂದು 50% ಅಂತೂ ಸುಧಾರಣೆ ತರಲಿಕ್ಕೆ ಅವಕಾಶ ಇದೆ. 50% ಸುಧಾರಣೆ ಆಗುತ್ತೆ. ಅವರು ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡಬೇಕು, ಕೊಟ್ಟಿರೋ ಟೈಮ್ ಅಲ್ಲಿ ಕಲೆಕ್ಷನ್ ಮಾಡಬೇಕು. ಕೆಲವು ಕಡೆ ಆ ಬೀದಿಗಳಿಗೆ ಹೋಗ್ತಾ ಇಲ್ಲ, ಅಂತ ಸಂದರ್ಭದಲ್ಲಿ ಜನ ತಂದು ಅಲ್ಲಿ ಇಲ್ಲಿ ಬಿಸಾಕ್ತಾರೆ, ಟೈಮ್ಗೆ ಹೋಗ್ತಾ ಇಲ್ಲ. ಕೆಲವು ದಿನ ಕೆಲವು ವೆಹಿಕಲ್ಸ್ ಬರೋದಿಲ್ಲ, ಸಿಬ್ಬಂದಿನೇ ಬರೋದಿಲ್ಲ. ಈ ತರದನ್ನೆಲ್ಲ ನೀವು ಸುಧಾರಣೆ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನೀವು ಕೆಲವು ಏರಿಯಾದಲ್ಲಿ ಮನೆ ಮನೆ ಕಲೆಕ್ಷನ್ 65, 70, 80% ಮುಗಿದಿದ್ದಾರೆ.
ಕೆಲವು ಏರಿಯಾದಲ್ಲಿ ಈಗ ಬರೀ 45% ಇದೆ. ರಿಪೀಟ್ ಮಾಡ್ತೇನೆ, ಕೆಲವು ಏರಿಯಾದಲ್ಲಿ ಮನೆ ಮನೆಗೆ ಹೋಗಿ ಕಸ ಬೇರ್ಪಡಿಸಿ ಸೆಗ್ರಿಗೇಟೆಡ್ ವೇಸ್ಟ್ ಕಲೆಕ್ಷನ್ 70-80% ವರೆಗೂ ಮುಟ್ಟಿದ್ದಾರೆ ಕೆಲವರು. ಇನ್ ಕೆಲವು 40-45% ಅಲ್ಲಿದೆ. ಕೆಲವರು ಚೆನ್ನಾಗಿ ಕೆಲಸ ಮಾಡಕ್ಕೆ ಯಾಕೆ ಆಗುತ್ತೆ, ಇನ್ ಕೆಲವ್ರಿಗೆ ಯಾಕೆ ಆಗೋದಿಲ್ಲ? ಏನ್ ಕಾರಣ ಇದಕ್ಕೆ? ಕೆಲವು ಏರಿಯಾ ಮೇಲೆ ವ್ಯತ್ಯಾಸ ಇರಬಹುದು. ಸ್ವಲ್ಪ ಒಳ್ಳೆ ಏರಿಯಾಗಳಲ್ಲಿ ಸೆಗ್ರಿಗೇಷನ್ ಚೆನ್ನಾಗಿ ಆಗ್ಬಹುದು, ಬಡವರು ಇರೋ ಕಡೆ ಸ್ವಲ್ಪ ಕಷ್ಟ ಇರಬಹುದು. ಆದ್ರೆ ಅದನ್ನು ಹೊರತುಪಡಿಸಿ ನಾವು ಸರಾಸರಿ ತಗೊಂಡಾಗ ಕನಿಷ್ಠ ಒಂದು 65% ಆದ್ರೂ ಮನೆಯಲ್ಲಿ ಸೆಗ್ರಿಗೇಟೆಡ್ ವೇಸ್ಟ್ ಅನ್ನ ಕಲೆಕ್ಟ್ ಮಾಡಬೇಕು. ಇದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಹಾಗೂ ಯಾರು ಗುತ್ತಿಗೆ ತಗೊಂಡಿದ್ದಾರೆ ಕಾಂಟ್ರಾಕ್ಟರ್, ಅವರಿಬ್ಬರ ಮೇಲೂ ಕೂಡ ಕಾಂಟ್ರಾಕ್ಟರ್ಗೆ ಪೆನಲ್ಟಿ ಹಾಕಬೇಕಾಗುತ್ತೆ ಮತ್ತು ನಾವು ನಮ್ಮ ಸಿಬ್ಬಂದಿ ಇದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗುತ್ತೆ, ಇದನ್ನು ನೋಟಿಸ್ ಕೊಡ್ಬೇಕಾಗುತ್ತೆ. ಇದನ್ನು ಕೂಡ ನಾನು ಇವತ್ತು ಅವರಿಗೆಲ್ಲ ತಾಕೀತು ಮಾಡಿ ಮನವರಿಕೆ ಮಾಡಿ ಹೇಳಿದ್ದೇನೆ. ಫೀಲ್ಡಿಗೆ ಬಂದಾಗ ಇದು ಆಗದೆ ಇರೋದು ನನಗೆ ಕಂಡು ಬಂದ್ರೆ ಆವಾಗ ಸ್ವಲ್ಪ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನಾನು ಅವ್ರಿಗೆ ಕೊಟ್ಟಿದ್ದೇನೆ. ಹೊಸ ಸಿಸ್ಟಮ್ ತರೋದು ಒಂದು ಕಡೆ ಆದ್ರೆ ಇರೋ ಸಿಸ್ಟಮ್ ಅನ್ನ ಇನ್ನಷ್ಟು ಸುಧಾರಣೆ ಮಾಡಬಹುದು ಅಂತ ನಾನು ನಂಬಿಕೆ ಹೊಂದಿದ್ದೇನೆ. ಇದನ್ನ ಅವ್ರಿಗೆ ನಾನು ಇವತ್ತು ಮುಕ್ತವಾಗಿ ಅವಕಾಶ ಕೊಟ್ಟು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಒಪ್ಕೊಂಡಿದ್ದಾರೆ, ಇಲ್ಲ ಸರ್ ಮಾಡಬಹುದು, ಮಾಡ್ತೀವಿ, ನಾವೆಲ್ಲರೂ ಸೇರಿ ಮಾಡೋಣ ಅಂತ ಅವರು ಕೂಡ ಒಂದು ವಿಶ್ವಾಸದ ಮಾತನ್ನ ಹೇಳಿದ್ದಾರೆ. ಸೊ ಸುಧಾರಣೆ ಮಾಡಬಹುದು ಅಂತ ನಾನು ಕೂಡ ನಂಬಿದ್ದೇನೆ. ನಂಬರ್ 1 ಪ್ರಯಾರಿಟಿ ನಮಗೆ ಈ ಕಸದ ಸಮಸ್ಯೆಯನ್ನ ಕಂಟ್ರೋಲ್ಗೆ ತರುವಂತ. ಈ ವಿಷಯದಲ್ಲಿ ಜನಗಳ ಸಹಕಾರ 50% ಜನಗಳ ಸಹಕಾರ ಮೇಲೆ ನಿಂತಿದೆ. ನೀವು ಹೇಳ್ಬೋದು ನಿಮ್ ಸಿಬ್ಬಂದಿ, ನಿಮ್ಮ ಕಾರ್ಪೊರೇಷನ್ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಅಂತ, ಅದೆಲ್ಲ ಇರ್ಬೋದು, ನಾನು ಯಾವ್ಯಾವ ಅಲ್ಲೇ ಹೇಳಿತಾ ಇಲ್ಲ. ಆದ್ರೆ ಜನರು ಕೂಡ ನಮ್ಗೆ ಸಹಕಾರ ಕೊಡ್ಲಿಲ್ಲ ಅಂದ್ರೆ ನಮ್ಮ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದ್ರು ನಾವು ಯಶಸ್ಸು ಕಾಣ್ಲಿಕ್ಕೆ ಆಗೋದಿಲ್ಲ. ಜನಗಳಿಂದ ನಮ್ಮ ಸಹಕಾರ ಏನ್ ನಾವು ನಿರೀಕ್ಷೆ ಮಾಡ್ತೇವೆ? ದಯವಿಟ್ಟು ನಿಮ್ಮ ಮನೆ ಹತ್ರ ಕಸ ಕಲೆಕ್ಟ್ ಮಾಡಕ್ಕೆ ಸಿಬ್ಬಂದಿ ಬರಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ಅಧಿಕಾರಿಗಳಿಗೆ ಹೇಳಿ ನಮ್ಮ ಬೀದಿಗೆ ಬರ್ತಾ ಇಲ್ಲ ಅಂತ. ಅವರು ಬರೋ ಹಾಗೆ ಮಾಡೋದು ನಮ್ಮ ಕಾರ್ಪೊರೇಷನ್ ಕೆಲಸ. ರಿಪೀಟ್ ಮಾಡ್ತೇನೆ, ನಿಮ್ಮ ಬೀದಿಗೆ ಕಸ ಕಲೆಕ್ಟ್ ಮಾಡೋದಕ್ಕೆ ಸಿಬ್ಬಂದಿ ಬರದೆ ಹೋದ್ರೆ ಅವರನ್ನ ಬರುವ ಹಾಗೆ ಮಾಡುವುದು ಕಾರ್ಪೊರೇಷನ್ ಕರ್ತವ್ಯ. ಇದು ನಮ್ಮ ಜವಾಬ್ದಾರಿ. ಆದ್ರೆ ಬಂದರೂ ಕೂಡ ನೀವು ಕಸ ತಗೊಂಡು ಬಂದು ರೋಡ್ ಸೈಡ್ ಅಲ್ಲಿ ಹಾಕಿದ್ರೆ, ನೀವು ಕಸ ಬಿಸಾಕೋದೇ ಒಂದು ಏನು ಅಭ್ಯಾಸ ಮಾಡ್ಕೊಂಡು ಬಿಟ್ರೆ ರೋಡ್ ಸೈಡ್ ಅಲ್ಲಿ ಎತ್ತೋದೇ ಒಂದು ಕೆಲಸ ಆಗೋಗುತ್ತೆ. ಅದನ್ನ ಮಾಡೋದು ಕಷ್ಟ ಆಗುತ್ತೆ. ನಿಮ್ ಮನೆ ರಿಪೀಟ್ ಮಾಡ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲರಿಗೂ ಸಿಟ್ಟು ಬಂದ್ಬಿಡುತ್ತೆ ಏನಾದ್ರೂ ನಾವು ಸ್ವಲ್ಪ ಡಿಸಿಪ್ಲಿನ್ ತರಕ್ ಹೋದ್ರೆ. ನಿಮ್ ಮನೆ ಹತ್ರ ಕಸ ತೆಗ್ಸಕ್ಕೆ ತೆಗೆಯೋರು ಬರ್ಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಬರುವಾಗೆ ಮಾಡೋದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ. ವಿ ಆರ್ ಅಕೌಂಟಬಲ್, ವಿ ಆರ್ ಆನ್ಸರಬಲ್. ಬಟ್ ಬಂದರೂ ಕೂಡ ನೀವು ನಾನು ಬೆಳಿಗ್ಗೆ 9 ಗಂಟೆಗೆ ನನ್ಗೆ ಆಗೋದಿಲ್ಲ, ರಾತ್ರಿ ಬರ್ಬೇಕು, ಆ ಟೈಮ್ಗೆ ಬರ್ಬೇಕು, ಈ ಟೈಮ್ಗೆ ಬರ್ಬೇಕು ಅಂತೇಳಿ ಎಲ್ಲ ತಗೊಂಡು ಬಂದು ರಸ್ತೆ ಬದಿಯಲ್ಲಿ ಬಿಸಾಕಿದ್ರೆ, ಬಿಸಾಕಿದ ಕಸನೆಲ್ಲ 24 ಗಂಟೆ ಎತ್ತಬೇಕು ಅಂದ್ರೆ ಪ್ರಾಕ್ಟಿಕಲಿ ಕಷ್ಟ ಸಾಧ್ಯ. ಅದು ಇದರಿಂದ ನಮ್ಮ ಬೆಂಗಳೂರಿನ ಆರೋಗ್ಯನೂ ಪಡೆಯುತ್ತೆ, ಬೆಂಗಳೂರಿನ ಸೌಂದರ್ಯನೂ ಕೇಳುತ್ತೆ. ಸುಧಾರಣೆ ಆಗ್ಬೇಕಾದ್ರೆ ನಮ್ಮ ಸಿಸ್ಟಮ್ ಅನ್ನ ನಾವು ಸರಿ ಮಾಡ್ಲಿಕ್ಕೆ ಬದ್ಧರಾಗಿದ್ದೇವೆ ನಾವು. ಆದ್ರೆ ಜನಗಳು ಕೂಡ ಕೋಆಪರೇಟ್ ಮಾಡಬೇಕು ಅಂತ ನಾನು ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಹೇಗೇನ್ ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ ಮನೆ ಹತ್ರ ಬರ್ಲಿಲ್ಲ ಅಂದ್ರೆ ನಾವು ಹೇಳಿ ಬರೋದು ಮಾಡ್ತೇವೆ. ಆದ್ರೂ ಕೂಡ ತಗೊಂಡು ಬಂದು ಬಿಸಾಕೋದಕ್ಕೆ ನಿಲ್ಲಿಸಿ ನೀವು ಮನೆ ಹತ್ರ ಕಸ ಕೊಡೋ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ, ಬಿಸಾಕೋದೇ ನಮ್ಗೆ ಒಂದು ಅಭ್ಯಾಸ ಆಗ್ಬಿಟ್ರೆ, ಆ ಬಿಸಾಕಿ ಕಸನೆಲ್ಲ ಎತ್ತದೇ ಇರಬೇಕು ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಕಷ್ಟ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಜನಗಳಲ್ಲೂ ನಾನು ಸಹಕಾರವನ್ನ ಬಯಸ್ತಾ ಇದ್ದೇನೆ, ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಬೆಂಗಳೂರು ಸುಧಾರಣೆ ಆಗ್ಬೇಕು, ಬೆಂಗಳೂರಿನ ಜೀವನ ಗುಣಮಟ್ಟ ಸುಧಾರಣೆ ಆಗ್ಬೇಕು, ವಾಸ ಮಾಡ್ತಕ್ಕಂಥ ಜನಗಳ ಆರೋಗ್ಯ ಸುಧಾರಣೆ ಆಗ್ಬೇಕು, ಬೆಂಗಳೂರಿನ ಸೌಂದರ್ಯ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಜನಗಳ ಸಹಕಾರನೂ ಅವಶ್ಯಕತೆ ಇದೆ. ನಮ್ಮ ಸಿಸ್ಟಮ್ ಅನ್ನ ನಾವು ರಿಪೇರಿ ಮಾಡ್ತೇವೆ, ನಮ್ಮ ಸಿಸ್ಟಮ್ ಅನ್ನ ನಾವು ಸುಧಾರಣೆ ಮಾಡ್ತೇವೆ.
ಆಡಳಿತಕ್ಕೆ ಚುರುಕು ಮೂಡಿಸ್ತೇವೆ. ನಮ್ಮ ಕಾಂಟ್ರಾಕ್ಟರ್ಸ್ ಯಾರಿದ್ದಾರೆ ಅವರು ಕೂಡ ಸರಿಯಾಗಿ ಕೆಲಸ ಮಾಡುವಂಗೆ ನಾವು ಪ್ರಯತ್ನ ಮಾಡ್ತೇವೆ. ಅಂದ್ರೆ ಜನರು ಕೂಡ ಸಹಕಾರ ಕೊಟ್ರೆ ಖಂಡಿತ ನಾವು ಸುಧಾರಣೆ ತರಲಿಕ್ಕೆ ಆಗುತ್ತೆ. ಅದನ್ನ ನಿಮ್ಮ ಮುಖಾಂತರ ನಾನು ಜನಗಳಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಸಹಕಾರ. ಯಾಕಂದ್ರೆ ನಿಮ್ಗೆ ಆಶಯ ಇದೆ, ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಆದ್ರೆ ನಾವಿಬ್ಬರು ಕೈ ಜೋಡಿಸಿದ್ರೆ ಮಾತ್ರ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ನಾನು ನೋಡಿದ್ದೇನೆ, ಯಾಕಂದ್ರೆ ನೀವು ನೋಡ್ತೀರಾ, ನಾವು ನೋಡ್ತೀವಿ. ನಮ್ಮ ಮನೆ ಹತ್ರ ಬಂದ್ರು ಕೂಡ ಕಸ ಕಲೆಕ್ಟ್ ಮಾಡೋರು ಕೆಲವರಿಗೆ ಅಭ್ಯಾಸ ಆಗುತ್ತೆ, ಎಲ್ಲರೂ ಇಲ್ಲ. ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಜನರಲೈಸ್ ಮಾಡ್ಬೇಕು. ಕೆಲವರು ಒಂದು 20% ಅಷ್ಟೇ ಮನೆ ಹತ್ರ ಬಂದ್ರು ಕೂಡ ತಗೊಂಡು ಬಂದು ರೋಡ್ ಸೈಡ್ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ದಯವಿಟ್ಟು ಇದನ್ನ ಮಾಡಬೇಡಿ ಅಂತ ನಾನು ಮನವಿ ಮಾಡ್ತೇನೆ. ಮನೆ ಹತ್ರನೇ ಕೆಲಸ ಕೊಡುವ ಕಸ ಕೊಡುವಂತ ಮಾಡಿ ಅದನ್ನ ಕಲೆಕ್ಟ್ ಮಾಡೋದು, ನಿರ್ವಹಣೆ, ಅದನ್ನ ಡಿಸ್ಪೋಸಲ್ ಮಾಡೋದು, ಆ ಸಿಸ್ಟಮ್ ಅಲ್ಲಿ ನಾವು ಸುಧಾರಣೆಯನ್ನ ತಗೊಂಡು ಬರ್ತೇವೆ. ಸೊ ಇದನ್ನ ನಾನು ತಾಕೀತ್ ಮಾಡಿ ಹೇಳಿದೆ. ಬರೋ ದಿನಗಳಲ್ಲಿ ನಾನು ಕೂಡ ಫೀಲ್ಡ್ಗೆ ಹೋಗ್ತೇನೆ, ಅಲ್ಲಿ ಏನು ಸಾಧಕ ಬಾಧಕ ಇದೆ ಅದನ್ನ ಅಲ್ಲದೆ ಸರಿ ಮಾಡುವಂತ ಕೆಲಸ ನಾನು ಮಾಡ್ತೇನೆ. ಬಟ್ ತಾವು ಕೂಡ ಕೆಲವು ಸಂದರ್ಭದಲ್ಲಿ ನಾವು ಕಠಿಣ ತೀರ್ಮಾನ ತಗೊಳ್ಬೇಕಾಗುತ್ತೆ. ನೀವು ಅರ್ಥ ಮಾಡ್ಕೋಬೇಕು, ಕಠಿಣ ತೀರ್ಮಾನ ತಗೊಂಡಾಗ ಯಾರ ಮೇಲೆ ತಗೊಳ್ತೀವಿ, ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ತಗೊಳ್ತೀವಿ. ತಪ್ಪು ಮಾಡೋರು ತಪ್ಪು ಮಾಡಬಹುದು, ಆದ್ರೆ ನೀವೇ ಎಲ್ಲ ಜವಾಬ್ದಾರಿ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಸಸ್ಟೈನಬಲ್ ಸೊಲ್ಯೂಷನ್ ಆಗುತ್ತಾ ಅಂತ ಯೋಚನೆ ಮಾಡಿ. ರೈಟ್? ಜನ ಎಲ್ಲಂದ್ರೆ ಅಲ್ಲಿ ಯಾವಾಗ ಅಂದ್ರೆ ಯಾವಾಗ ಬಿಸಾಕ್ತಾ ಇದ್ರೆ ಪ್ರಾಕ್ಟಿಕಲಿ ಕಲೆಕ್ಟ್ ಮಾಡಕ್ ಆಗುತ್ತಾ ನೀವೇ ಹೇಳಿ. ನಾವು ಬೆಳಿಗ್ಗೆ ಒಂದು ಟೈಮ್ ಹೋಗಿ ಎತ್ತುತ್ತಾರೆ, ಮಧ್ಯಾಹ್ನ ಆಗೋಷ್ಟಕ್ಕೆ ಮತ್ತೆ ಅಂತ ಹಾಕಿದ್ರೆ ಆಗುತ್ತಾ ತೆಗಿಯಕ್ಕೆ? ಸೊ ಅದಕ್ಕೋಸ್ಕರ ನೀವು ಅಂತ ಸಂದರ್ಭದಲ್ಲಿ ನಾವು ಇದು ಎಲ್ಲರೂ ಮಾಡಲ್ಲ, 10% ಅಷ್ಟೇ, 10% ಅಷ್ಟೇ. ದಯವಿಟ್ಟು ಎಲ್ಲರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. 70% ಜನ ಕೋಆಪರೇಷನ್ ಮಾಡ್ತಾರೆ. ಈ 20% ನಮ್ ಪ್ರಾಬ್ಲಮ್ ಇರ್ಬೋದು, ಅಂದ್ರೆ ನಾವು ಸರಿ ಮಾಡ್ಕೊತೀವಿ. ಈ 10% ಜನ ಕೆಲವರು ನಾವು ಸರಿ ಹೋದ್ರು ಕೂಡ ಅವ್ರು ಸಹಕಾರ ಕೊಡ್ಲಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನೀವು ಸಹಕಾರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಮಾಡೋದು ಇದು ಖುಷಿಗಲ್ಲ. ಬೆಂಗಳೂರು ಚೆನ್ನಾಗಿರ್ಬೇಕು, ಬೆಂಗಳೂರು ವಾಸ ಮಾಡೋರಿಗೆ ಆರೋಗ್ಯ ಚೆನ್ನಾಗಿರ್ಬೇಕು. ಆ ಕಾರಣಕ್ಕೆ ಅಂತದ್ದು ಸದ್ಯಕ್ಕೆ ಅದನ್ನ ನಾನು ಹೆಚ್ಚಿಗೆ ಚರ್ಚೆ ಮಾಡಕ್ ಹೋಗಿಲ್ಲ. ಇವತ್ತು ನಮ್ಮ ಸಿಸ್ಟಮ್ ಅನ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಮನೆ ಕಲೆಕ್ಷನ್ ಅನ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಟೈಮಿಂಗ್ ಇರಲಿ, ಮತ್ತೊಂದು ಮಗದೊಂದು ಅಧಿಕಾರಿಗಳು ಹೋಗ್ಬೇಕು, ಲೀಗ್ ವರ್ಕರ್ಸ್ ಇದ್ದಾರೆ, ಮಾರ್ಷಲ್ಸ್ ಇದ್ದಾರೆ, ಇವರೆಲ್ಲ ಫೀಲ್ಡ್ ಗೆ ಇಳಿದು ಕೆಲಸ ಮಾಡ್ಬೇಕು. ಮಾಡಿದ್ರೆ ಸ್ವಲ್ಪ ಜನರು ಕೋಆಪರೇಟ್ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಇವತ್ತು ನಾವೆಲ್ಲರೂ ಸೇರಿ ಚರ್ಚೆ ಮಾಡಿ ನಮ್ಮ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ, ಸ್ವಲ್ಪ ನಾವು ಪ್ರಯತ್ನ ಮಾಡ್ತೀವಿ ಸರ್, ಮಾಡಕ್ಕೆ ಸಾಧ್ಯ ಇದೆ, ಇಂಪ್ರೂವ್ ಮಾಡೋಣ ಅಂತ ಹೇಳಿದ್ದಾರೆ. ನಾನು ಹೋಪ್ಫುಲ್ ಇದ್ದೇನೆ, ಸುಧಾರಣೆ ಮಾಡಬಹುದು. So going forward, will there be any deadlines that will be set for private and as well as fixing of roads? Roads, we hope to take up these internal road works in about 2 months' time. Meaning finish the estimates, tender, and start the work in about 2 months' time. And hope to complete them in about 6 months' time. Having said this, I am mindful that we are having this conversation in the middle of monsoon, right? We need to be careful in the need for haste. I cannot allow substandard work to happen during the rains. I need to be watchful. I need to look out for dry spells and execute. Civil work can happen during wet days. However, the asphalt has to happen during dry spells only. So we are mindful of that. Depending on dry spells, we hope to complete these works in about 4 to 6 months. That is my hope. That is regarding the roads. But regarding garbage, it will be a daily effort. It will be a daily effort. I think the improvement will take anywhere between 3 to 4 months. But once the new system of garbage management comes into place, which it is not. Today what we are running is almost a 15-year-old system. And we are just dragging it on by ad hoc arrangements. There is no tender, there is nothing. Some tenders were given, I don't know in which year.
We are now simply by ad hoc arrangements, we are dragging it. So I cannot afford to wait for the new system to come in for improvement. I need to start my improvement from today. So it will be a day-to-day effort to improve it, but we hope to improve it over the next 3 months. And once the new regime comes in, let us see how that is going to help us. Sorry, GPS. Most of the ward roads are concrete roads, at least to my observation. Feel like it? No, okay. At Thank you least. very much. Largely, what are you planning to, sir? Like, is it going to be asphalt road or Asphalt road. We are focusing mostly on asphalt area. Sir, ಈಗ Also ಪ್ರತಿ Whichever road is damaged, internal roads, those are the roads we want to concentrate. So have you Sir, communicated ಇಲಾಖೆಗಳ with the ನಡುವೆ- plan? We have told the commissioners today to get the estimates ready, identify the roads, get the estimates ready, and do short-term So tenders. most of the Sir. roads cut, they usually cut from the BWSSB. Now the GA gas also is happening. Have you communicated with the other departments also on how do they proceed? Like if somebody wants to do some connections. Yes, there is a standard operating procedure, SOP, before the asphalting is taken up, they must consult all other departments. ಬಟ್ ಅದಕ್ಕೆ ಸದ್ಯಕ್ಕೆ ಆಗ್ತಾ ಇಲ್ಲ ಅನ್ನೋದು ಇಲಾಖೆಗಳ ನಡುವೆ ಕೊರತೆನೇ ಈ ಒಂದು ರಸ್ತೆ ಗುಂಡಿಗೆ ಕಾರಣ. ಎಸ್ಪೆಷಲಿ BWSSB ಅವರು ಯಾವತ್ತೂ ಕೂಡ ಇವ್ರಿಗೆ ಅಪ್ಲೈ ಮಾಡಿ ಇವ್ರ ಹತ್ರ ಪರ್ಮಿಷನ್ ತಗೊಂಡು ರೋಡ್ ಅಗ್ದಿದ್ದೇ ಇಲ್ಲ ಸರ್. ರೋಡ್ ಪಕ್ಕದಲ್ಲೇ ಇದ್ದಾರೆ. ಅದು ವರ್ಕ್ ಕೇವಲ ಪೇಪರ್ ಮೇಲೆ ಇದೆಯಾ? ಸರ್ ಮೋಸ್ಟ್ ಆಫ್ ಟೈಮು ಯಾರು ಕೂಡ ಪರ್ಮಿಷನ್ GBA ಮಾಡಿರುವಂತ ರೋಡ್ ನ BWSSBನೇ ಅಗೀತೆ ಸರ್. ನೋಡಿ, ನಾನು ಅಂತ ಹೇಳ್ತಾ ಇಲ್ಲ. ನಾನು ಕೂಡ ಇಲ್ಲಿ ಶಾಸಕನಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನನಗೂ ಅನ್ಸುತ್ತೆ ಬೇರೆ ಬೇರೆ ಏಜೆನ್ಸಿಗಳು ಒಂದು ಹೊಸ ರೋಡ್ ಟಾರ್ ಆಗಕ್ಕೆ ಕಾಯ್ತಾ ಇರ್ತಾರೆ ಅಂತ ನನಗೂ ಅನ್ಸುತ್ತೆ. ಆ ಕಪ್ಪುಗೆ ಕಾಣಿದ್ರೆ ಅವ್ರಿಗೇನೋ ಕಣ್ಣು ಕುಕ್ಕುತ್ತಾ ಅಂತ ನನಗೂ ಅನ್ಸುತ್ತೆ. ಯಾಕಂದ್ರೆ ಟಾರ್ ಹಾಕಿ ಸ್ವಲ್ಪ ದಿನಕ್ಕೆ ಅವಾಗ ಬರ್ತಾರೆ. 6 ತಿಂಗಳು ಜಲ್ಲಿ ಹಾಕಿ ಬಿಟ್ಟಿರ್ತೀವಿ. ಆವಾಗ KPTC ಅವರು ಬರೋದಿಲ್ಲ, ಬೆಸ್ಕಾಂ ಬರೋದಿಲ್ಲ, ಇವ್ರು ಯಾರು OFC ಬರೋದಿಲ್ಲ, BWSSB ಬರೋದಿಲ್ಲ, ಗೇನವರು ಬರೋದಿಲ್ಲ. ಟಾರ್ ಹಾಕಿ ಮುಗಿದ ಕೂಡಲೇ ಒಂದು ಲೈನ್ ಹಾಕಿ ಕೂಡಲೇ ಎಲ್ಲರೂ ಬರ್ತಾರೆ. ಇದು ಇದೆ, ಇದು ಇವತ್ತಲ್ಲ. ಬಹುಶಃ ರಾಮಕೃಷ್ಣ ಹೆಗಡೆ CM ಆಗಿ ಕಾಲದಿಂದ ನಾನು ಒಬ್ಬ ಸ್ಕೂಲ್ ಹುಡುಗ ಇದ್ದಾಗಿದ್ದ ಈ ಮಾತು ಕೇಳ್ತಾನೆ ಇದ್ದೀವಿ. ಇದು ಕೋಆರ್ಡಿನೇಷನ್ ಅಂತ ಆವತ್ತಿಂದನೂ ನಾವು ಮಾತಾಡ್ತಾ ಇದ್ದೀವಿ. ಆದ್ರೆ ಇವತ್ತು ತುಂಬಾ ಗ್ಯಾಪ್ ಇದೆ. We will try our best. Sir, not Sir. other departments. ಸರ್ ಈಗ ಯಾವಾಗಲೂ ಮಾಡ್ಕೊಂಡು ಹೋಗ್ತಾ ಇದ್ದಿಲ್ಲ. ಮುಂದೆ ಗುತ್ತಿಗೆದಾರರ ಲಾಬಿ ಒತ್ತಡ ಜಾಸ್ತಿ ಆಗ್ಬೋದು. ನಿಮ್ಗೆ ಹೆಂಗೆ ಸರ್ ಇರುತ್ತೆ. ಎಲ್ಲೇ ನಾವು ಏನೇ ಸುಧಾರಣೆ ಮಾಡ್ಲಿಕ್ಕೆ ಹೋದ್ರೆ ಸುಧಾರಣೆಯನ್ನ ಸ್ವಾಗತ ಮಾಡೋರು ಇರ್ತಾರೆ, ಸುಧಾರಣೆಯನ್ನ ವಿರೋಧ ಮಾಡೋರು ಇರ್ತಾರೆ. ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲದರ ನಡುವೆ ನಾವು ದೋಣಿಯನ್ನ ಸಾಗಿಸಬೇಕಾಗಿದೆ. ಬಡ್ಡಿ ಇದು ರೋಡ್ ಈಗ 2000 ಕೋಟಿ ಅಂತ ಹೇಳಿದ್ರೆ ಅವ್ರಿಗೆ ಹಬ್ಬ ಈಗ. ಸರ್ ಈಗ GPS ಸರ್ ಸರ್ ಬರೀ ರಸ್ತೆ ಇದ್ರದ್ದು ಕಾಣುತ್ತೆ ಕಾಂಟ್ರಾಕ್ಟರ್. ಇನ್ನೊಂದ್ ದಿನ ಮಾತಾಡ್ತಾರೆ, ಇವತ್ತು ಬೇಡ. ಸರ್ ನೀವು ಗಿಡ ನೆಡೋದ್ರಲ್ಲಿ ಏನಿದೆ ಅಂತ ಬೇಕಾದ್ರೆ ಒಂದ್ಸತಿ ಹೋಗಿ ನೋಡಿ. ಇನ್ನೊಂದ್ ದಿನ ಮಾತಾಡ್ತೀವಿ, ಇವತ್ತು ಬೇಡ. ಒಂದ್ ನಿಮಿಷ. ನಾನ್ ಪಾಯಿಂಟ್ ಏನ್ ಹೇಳ್ಲಿಕ್ಕೆ ಹೊರಟೆ ಅಂದ್ರೆ, ಈಗ ಅವ್ರು ಯಾರೋ ದುಡ್ಡು ಮಾಡ್ತಾರೆ ಅಂತ ನಾವು ರೋಡ್ ಮಾಡೋದನ್ನ ನಿಲ್ಸಕ್ಕಾಗತ್ತಾ? ಅಷ್ಟೇ ಹೇಳ್ತಾ ಇದ್ದೀನಿ. ರೋಡ್ ಮಾಡೋದು ಮಾಡ್ಬೇಕು, ಚೆನ್ನಾಗಿ ಕೆಲಸ ಮಾಡೋ ಕಾರಣ ನಾನು ಹೋಗಿ ವಿಸಿಟ್ ಮಾಡ್ತೇನೆ. ನಮ್ಮ ಅಧಿಕಾರಿಗಳಿದ್ದಾರೆ, ಅವ್ರಿಗೂ ವಿಸಿಟ್ ಮಾಡಿಸ್ತೇನೆ. ರೋಡ್ ಮಾಡೋ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋಣ. ನಾನು ಮನೇಲೆ ಹೇಳಿದ್ದೇನೆ, ರೋಡ್ ಕ್ವಾಲಿಟಿ ಇಂಪ್ರೂವ್ ಆಗಲೇಬೇಕು. ಹಾಗಂತೇಳಿ ನಾವು ಕೆಲಸನೇ ಮಾಡದೆ ಇರಕ್ಕೂ ಆಗಲ್ವಲ್ಲ. ಯಾಕಂದ್ರೆ ರೋಡ್ಗಳು ಹಾಳಾಗಿದ್ದಾವೆ, ಅದನ್ನು ಸತ್ಯ ಇದೆ. ಸರ್ ಈಗ ಹೇಳಿದ್ರಿ ಸರ್ ಕಾರ್ಪೊರೇಷನ್ ಕಡೆ ಎಕ್ಸಾಂಪಲ್ ಆಗಿ ನಾಟಕಲ್ಲಿ 32 ನಾಟಕ ಲೆಕ್ಕ ಕೊಟ್ಟು ಬರೀ 20 ಆಟ ಇತ್ತಂತೆ. ಆ ನಾಟಕ ಸುಮ್ಮನೆ ಅದು ನಿಮ್ಮ GPS ಇಲ್ಲ. ನಾನು ಇದನ್ನೇ ಹೇಳಿದ್ದೇನೆ, ಒಪ್ಕೊಂಡಿದ್ದೇನೆ. ಇದು ನೋಡಿ, ಡೈಲಿ ಆಬ್ಸೆಂಟ್, ಗಾಡಿಗಳು ಆಬ್ಸೆಂಟ್, ಸಿಬ್ಬಂದಿನೂ ಆಬ್ಸೆಂಟ್. ಇದಕ್ಕೆ ಯಾವುದು ಸರಿಯಾಗಿ ಲೆಕ್ಕ ಇರೋ ವ್ಯವಸ್ಥೆ ಇಲ್ಲ. ನಾನು ಹೇಳಿದ್ದೇನೆ, ಕಮಿಷನರ್ ಮಾತು ಹೇಳಕ್ಕಾದ್ರು ಬಿಡಿ. ನಿಮ್ ಜೊತೆ ಇಷ್ಟದ ಜೊತೆ ನಾನೊಬ್ಬ ಕಾಂಪೀಟ್ ಮಾಡಕ್ಕಾಗಲ್ಲ.
ಇದಕ್ಕೆ ಕಮಿಷನರ್ಗಳಿಂದ ಹಿಡಿದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಅವ್ರಿಗೆ DGM ಅಂತ ಏನೋ ಕರೀತಾರೆ, ಆಮೇಲೆ ADG ಅಂದ್ರೆ ಅಡಿಷನಲ್ ಜನರಲ್ ಮ್ಯಾನೇಜರ್ ಅಂತ ಇದ್ದಾರೆ, ಎಲ್ಲರೂ ಕೂಡ ಫೀಲ್ಡ್ ಮೇಲೆ ಇರ್ಬೇಕು ಅಂತ ಅವ್ರು ಹೇಳಿದ್ರು. ನಾನು ಫೀಲ್ಡ್ ಗೆ ಬಂದಾಗ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಸುಮ್ಮನೆ ನಾವೇನಾದ್ರು ಬೈದ್ರೆ ಮಾಡಿದ್ರೆ ದಯವಿಟ್ಟು ಆವತ್ತು ತಪ್ಪು ತಿಳ್ಕೊಬೇಡಿ. ನಾನು ಇವತ್ತೇ ಅವ್ರಿಗೆ ಅಡ್ವಾನ್ಸ್ ಹೇಳಿ, ನಾನು ಫೀಲ್ಡ್ ಬಂದಾಗ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನೀವು ಅದಕ್ಕೆ ಪ್ರತಿಕ್ರಿಯೆಯನ್ನ ನಿರೀಕ್ಷೆ ಮಾಡ್ಬೇಕಾಗತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ. ಅನಿವಾರ್ಯ ಆದ್ರೆ ನಾನೇನಾದ್ರೂ ಮತ್ತೆ ಬೇಜಾರು ಮಾಡಿದ್ರೆ ಸಿಟ್ ಮಾಡಿದ್ರೆ ನನ್ನ ದೂಷಣೆ ಮಾಡಬೇಡಿ ಅಂತ ಇವತ್ತು ಅವ್ರಿಗೆ ಹೇಳಿದ್ದಾರೆ. ಅವರೆಲ್ಲ ಒಳ್ಳೆ ಸಿಸ್ಟಮ್ ನಮ್ಮ ಅಧಿಕಾರಿಗಳು ಇದ್ದಾರೆ, ಮಾಡ್ತಾರೆ, ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ನಾನಂತೂ ಸುಮ್ಮನೆ ಮಾತು ಕೇಳ್ತಾ ಇಲ್ಲ, ಅವರೆಲ್ಲ ಮಾಡ್ತಾರೆ ಅಂತ ನಾನು ಭಾವಿಸಿದೆ. ಸರ್, ಈಗ GPS ವ್ಯವಸ್ಥೆ ಜಾರಿ ತರಕ್ ಬರಲ್ಲ ಸರ್? ಹಳೆ ಸಿಸ್ಟಮ್ ಇಂದ ಹೊಸ ಸಿಸ್ಟಮ್ ನಾವು ಟೈಪ್ ಕೊಡ್ಬೇಕು. ಯಾವುದು ಹೋಗೋದಿಲ್ಲ, ಎಲ್ಲಾ ಕಡೆ ಏನೋ ಇಂಟ್ರೆಸ್ಟ್ ಗ್ರೂಪ್ಗಳು ಇರ್ತವೆ. ನಾವು ಇದ್ರಲ್ಲಿ ಇರೋದೇ ಅದನ್ನೆಲ್ಲ ಸುಧಾರಣೆ. ಸರ್, GPS ಸಿಸ್ಟಮ್ ಅಳವಡಿಕೆ ಮಾಡಕ್ಕಾಗಲ್ಲ ಸರ್? ನಮ್ಮ ಸಮಾಜದವರು ಅಂದ್ರೆ ನಮ್ಮ ಪ್ರಜೆಗಳು ಸರ್, GPS ವ್ಯವಸ್ಥೆ ಜಾರಿ ತರಕ್ ಬರಲ್ವಾ ಸರ್? ಹೊಸ ಟೆಂಡರ್ ಅಲ್ಲಿ GPS ಇಲ್ಲದೆ ಇದ್ರೆ 1 ಪೈಸಾನು ಪೇಮೆಂಟ್ ಸರ್, ಈ ಎಕ್ಸಿಸ್ಟಿಂಗ್ ಇರೋದಕ್ಕೂ ಕೂಡ ಇರ್ಬೇಕಿತ್ತು ಅಂತ ಇತ್ತು ಸರ್, ಈಗ ಆಗಿಲ್ಲ. ಸೊ ಅಧಿಕಾರಿಗಳ ವರ್ಷಗಳಿಂದ ಹಿಂಗೆ ನಡ್ಕೊಂಡ್ ಬಂದಿದೆ. ಅದನ್ನ ಈಗ ನಾನು ಹಳೆ ಟೆಂಡರ್ ಇಲ್ಲ ಈಗ ಬರೀ ಒಂದು ಏನೋ ಪೇಪರ್ ಅಲ್ಲಿ ಆರ್ಡರ್ ಕೊಟ್ಕೊಂಡು ಮುಂದುವರಿಸ್ತಾ ಇದ್ದೀವಿ. ಈಗ ಅವರು ಕೂಡ ನಮ್ದು ಹೊಸ ಟೆಂಡರ್ ಬರ್ತಾರೆ ಅಂತೇಳಿ ಆ ಗಾಡಿಗಳನ್ನ ಅವರು ಎಲ್ಲ ಹಳೆ ಗಾಡಿಗಳಿದ್ದಾವೆ, ಮುರಿದೋಗಿರೋವು, ಸ್ಟಾರ್ಟ್ ಆಗದೆ ಇರೋವು, ಇಂಥ ಗಾಡಿಗಳಲ್ಲೇ ನಡೀತಾ ಇದೆ. ಕರೆಕ್ಟಾ? ಈಗ ಅಲ್ಲಿ ಹೋಗ್ಬಿಟ್ಟು ನಾನೀಗ ಅದಕ್ಕೆ GPS ಹಾಕಿ ಅಂತ ಹೇಳಿದ್ರೆ ಅದು ಹಾಕೋದು ಇಲ್ಲ, ಅವ್ರು ಮಾಡೋದು ಇಲ್ಲ. ಸೊ ಅದಕ್ಕೆ ಹೆಂಗು ಹೊಸ ನೀವು ಮಾತಾಡ್ತಾ ಇರೋ ಟೆಂಡರ್ ಬೇರೆ, ಇದು ನಾನ್ ಮಾತಾಡ್ತಾ ಇರೋದು 33 ಪ್ಯಾಕೇಜ್ ಅದು ಎಲ್ಲ ಫೈನಲ್ ಸ್ಟೇಜ್ಗೆ ಬಂದ್ಬಿಟ್ಟಿದೆ. ಸೊ ಅದನ್ನ ಒಂದ್ಸತಿ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಅದು ವಿತೌಟ್ GPS ಒಂದು ಪೇಮೆಂಟ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಅಲ್ಲಿವರೆಗೂ ಏನು ಮಾಡಲ್ಲ ಅಂತಲ್ಲ, ಈಗ ಎಕ್ಸಿಸ್ಟಿಂಗ್ ಇರೋದಕ್ಕೂ ಕೂಡ GPS ಹಾಕ್ಬೇಕು ಅಂತ ಇತ್ತು ಸರ್. ಸೊ ಅಧಿಕಾರಿಗಳು ವರ್ಷದಿಂದ ಹಾಕಿಲ್ಲ, ಅಧಿಕಾರಿಗಳು ನಿರ್ಲಕ್ಷ್ಯ ಸರ್, ಸಿಸ್ಟಮ್ ಯಾಕೆಂದ್ರೆ ಸರ್ ಈಗ ಅಧಿಕಾರಿಗಳು ನಿರ್ಲಕ್ಷ್ಯ ಆಗಿರೋದ್ರಿಂದ ನಾವು ಕಟ್ಟಿರೋ ತೆರಿಗೆ ದುಡ್ಡು ಹೋಗ್ತಾ ಇದೆ. ಆಕ್ಷನ್ ಏನು ಸರ್ ಅವ್ರ ಮೇಲೆ? ಯಾಕೆಂದ್ರೆ ಅವ್ರಿಗೆ ಬರೀ ವಾರ್ನಿಂಗ್ ಕೊಟ್ಟು ಸುಮ್ಮನೆ ಆಗ್ಬಿಟ್ರೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಕೇಳೋದ್ರಲ್ಲಿ ಸರಿ ಇದೆ, ನಮ್ಗೆ ಕೇಳೋದ್ ತಪ್ಪು ಅಂತಲ್ಲ, ಆದ್ರೆ ಎಲ್ಲಾ ಸೊಲ್ಯೂಷನ್ ಆಕ್ಷನ್ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ಈಗ ಸುಧಾರಣೆಗೆ ಅವ್ರಿಗೂ ಸ್ವಲ್ಪ ಸಮಯ ಕೊಟ್ಟಿದ್ದೇನೆ. ಇವತ್ತು ಒಳ್ಳೆ ಮಾತಲ್ಲಿ ಸ್ವಲ್ಪ ತೀಕ್ಷ್ಣವಾಗಿ ಕೂಡ ಹೇಳಿದ್ದೇನೆ, ಇದೆಲ್ಲ ಚೇಂಜ್ ಆಗ್ಬೇಕು, ಇಂಪ್ರೂವ್ ಆಗ್ಬೇಕು ಅಂತ. ನಾನು ಸ್ವಲ್ಪ ಅವ್ರಿಗೆ ಟೈಮ್ ಕೊಡ್ಬೇಕಲ್ಲ, ಕೊಟ್ಟು ಅವ್ರು ಏನಾದ್ರು ನಾನು ಫೀಲ್ಡ್ ಹೋಗ್ತೀನಿ, ನೋಡ್ತೀನಿ, ನೀವು ಹೇಳಿದ ಪಾಯಿಂಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ನಾನು ಅಲ್ಲಿ ಹೋಗಿ ಅಬ್ಸರ್ವ್ ಮಾಡ್ತೀನಿ. ಅಲ್ಲಿ ನ್ಯೂನತೆ ಕಂಡು ಬಂದ್ರೆ ಆಕ್ಷನ್ ಫೇಸ್ ಮಾಡ್ಬೇಕಾಗುತ್ತೆ. ಈಗ ಕಂದಾಯ ಇಲಾಖೆ ಅಷ್ಟೇ ನಿರೀಕ್ಷೆ ಇನ್ನೂ ಕೂಡ ಬೆಟ್ಟದಷ್ಟಿದೆ, ಅದರಲ್ಲೂ ಅಧಿಕಾರಿಗಳು ಒಂದಷ್ಟು ನಡುಕಂತ ಶುರುವಾಗಿದೆ. ಈಗಾಗಲೇ ಒಂದು ಟೈಮ್ ಕೊಡ್ತೀರಾ ಸರ್? ಅದು ಎಚ್ಚೆತ್ತರಿಸ್ಕೊಳ್ಳಿ, ಅಟ್ಲೀಸ್ಟ್ ಎಚ್ಚೆತ್ತುಕೊಂಡು ಇನ್ಮೇಲೆ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ನೋಡೋಣ, ಅವ್ರ ಜೊತೆಗೆ ನಾವು ಸೇರಿ ಕೆಲಸ ಮಾಡಿದ್ರೇನೆ ಏನಾದ್ರೂ ಇಂಪ್ರೂವ್ಮೆಂಟ್ ಆಗೋದು. ನಾವು ಹೆಂಗೆ ಫೀಲ್ಡ್ ಹೋಗ್ತೀವಿ, ಎಷ್ಟು ಮಟ್ಟಿಗೆ ಅವ್ರ ಜೊತೆಗೆ ಇಳಿದು ಕೆಲಸ ಮಾಡ್ತೀವಿ, ಅದ್ರ ಮೇಲೆ ಅವ್ರ ರೆಸ್ಪಾನ್ಸ್ ಡಿಪೆಂಡ್ ಆಗುತ್ತೆ. ಸ್ವಲ್ಪ ವ್ಯವಸ್ಥೆ ಶಿಥಿಲ ಆಗಿದೆ, ಖಚಿತ ಶಿಥಿಲ ಆಗಿದೆ, ಅದನ್ನ ನಾನು ಸುತ್ತಿ ಬಳಸಿ ಮಾತಾಡಕ್ ಹೋಗೋದಿಲ್ಲ. ಬಟ್ ಅವರು ಸುಧಾರಣೆ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ, ನನಗೂ ನಂಬಿಕೆ ಇದೆ. ಯಾಕಂದ್ರೆ ಬೇರೆ ಕಡೆನೂ ನಾನು ಕೆಲಸ ಮಾಡಿದಾಗ ಅಲ್ಲೂ ಕೂಡ ಸ್ವಲ್ಪ ಅಷ್ಟೋ ಇಷ್ಟೋ ಶಿಥಿಲಾವಸ್ಥೆಯಲ್ಲಿ ಇದ್ದಂತ ವ್ಯವಸ್ಥೆಗಳನ್ನು ಕೂಡ ಸುಧಾರಣೆ ಮಾಡಿದೀವಿ. ಇಲ್ಲೂ ಕೂಡ ಮಾನವರೇ, ಅದ್ರಲ್ಲಿ ಎಲ್ಲಾ ಕಡೆ 50% ಒಳ್ಳೆಯವರು ಇರ್ತಾರೆ, ಇನ್ನೊಂದು 25% ಗಾಳಿ ಯಾವ ಕಡೆ ಬೀಸ್ತಾ ಇದೆ ಅಂತ ನೋಡೋರು ಇರ್ತಾರೆ. ಅವರು ಮೇಲಿನಿಂದ ಸ್ವಲ್ಪ ಗಾಳಿ ರೈಟ್ ಡೈರೆಕ್ಷನ್ ಅಲ್ಲಿ ಬೀಸಿದ್ರೆ ಅವರು ರೈಟ್ ಡೈರೆಕ್ಷನ್ ಅಲ್ಲಿ ಎದ್ದೇ ಇರ್ತಾರೆ. ಇನ್ನೊಂದು 25% ಎಲ್ಲದಕ್ಕೂ ಮೀರಿದವರು ಇರ್ತಾರೆ. ಸೊ ಎಲ್ಲಾದ್ರೂ ನಾವು ಒಂದೇ ತಕಡಿಗೂ ಹಾಕಕ್ಕೆ ಆಗೋದಿಲ್ಲ. ಅವ್ರಿಗೆ ಬೆನಿಫಿಟ್ ಆಫ್ ಡೌಟ್ ಕೊಟ್ಟು ಅವ್ರನ್ನ ಕೈಲಿ ಕೆಲಸ ಮಾಡಿಸುವಂತದ್ದು ಮಾಡ್ಬೇಕು. ಮೀರಿದವ್ರು ಇದ್ರೆ ಅವ್ರ ಮೇಲೆ ಬೇರೆ ತರನು ನಾವು ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಅಲ್ಲ. ಸರ್, ಎಷ್ಟು ಬ್ಲಾಕ್ ಸ್ಪಾಟ್ ಗಳಿದಾವೆ ಅಂತ ಏನಾದ್ರು ಮಾಹಿತಿ ಕೊಟ್ಟಿದಾರ ಸರ್? ಇದೇ ಅದು ಹೇಳಿದ್ರೆ ನೀವು ಅದು ಸರಿ ಇಲ್ಲ ಅಂತ ನನ್ನ ಮೇಲೆ ಬಿಡ್ತೀರಾ, ಅದು ನಂಬರ್ ಒಪ್ಪಕ್ಕಾಗಲ್ಲ, ಹಾಗೆ ಹಿಂಗೆ ಅಂತ. ಅಲ್ಲ ಸರ್, ಈಗ ನೀವು ಚಾನ್ಸ್ ತಗೊಂಡಾಗ ಇಷ್ಟಿತ್ತು,
ಯಾವ ಒಂದು ಡೆಡ್ ಲೈನ್ ಒಳಗಡೆ ಇಷ್ಟು ಕಡಿಮೆ ಆಗಿದೆ ಅಂತ ನಾವು ಹೇಳ್ಬೋದಲ್ಲ ಅಂತ ಎಷ್ಟಿದೆ ಅಂತ. ಡೇಟಾ ಯೂಸ್ಫುಲ್ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದ್ರೆ ಗ್ರೌಂಡ್ ಅಲ್ಲಿ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಸೊ ಗ್ರೌಂಡ್ ಅಲ್ಲಿ ಏನ್ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಲ್ಟಿಮೇಟ್ಲಿ ಅದು ಮುಖ್ಯ. ಆ ನಿಟ್ಟಿನಲ್ಲಿ ಮಾಡೋಣ. Sir, ಮಾಡೋಣ. ನೀವು sir, will you bring back- ಸರ್ ಮಳೆಗಾಲದ ಒಂದು ಪ್ರಿಪರೇಷನ್ ಏನ್ ಡೈರೆಕ್ಷನ್ ಇವತ್ತು ಇದು ಮಾತಾಡೋಣ.